ಎಷ್ಟು ಇಷ್ಟ ಕಬಾಬ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಕ್ರಿಸ್ಮಸ್ ಕೇಕ್ ತಿಂತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆ್ಯಂಡ್ ಮೊದಲು ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಇದು ಬಂದು ಸಂಡೇ ಆ ವ್ಲಾಗ್. ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆನೇ ನಮ್ಮ ಮನೇಲಿ ಸಂಡೇ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಆ್ಯಕ್ಚುಲಿ ಇದೆಲ್ಲ ಹಳೆ ವ್ಲಾಗ್ಸ್. ಸಂಡೇ ಅಂದರೆ ಇವತ್ತು ಆ್ಯಕ್ಚುಲಿ ಥರ್ಸ್ಡೇ. ಸೊ ನಾನು ಸಂಡೇ ವ್ಲಾಗ್ನ ಇವತ್ತು ಮಾಡ್ತಾಯಿದ್ದೀನಿ. ನಾನು 4 ಡೇಸಿಂದ ಯಾವುದೇ ವ್ಲಾಗ್ ಶೂಟ್ ಮಾಡ್ತಾಯಿಲ್ಲ, ಯಾಕಂದರೆ ನಿಶಾನ್ಗೆ ಅಮ್ಮ ಆಗಿದೆ. ಸೊ ಇದೆಲ್ಲ ಹಳೆ ವ್ಲಾಗ್ಸ್, ಅದನ್ನೇ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ಸೊ ಅವನ್ನ ನೋಡ್ಕೋಬೇಕಲ್ವ, ಅಮ್ಮ ಆಗಿರೋದ್ರಿಂದ ಮನೆಯಲ್ಲಿ ಅದು ಇದು ನಿಯಮಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಬೇಕಲ್ವ. ಸೊ ಹಾಗಾಗಿ ನಾನು ವ್ಲಾಗ್ ಎಲ್ಲ ಮಾಡ್ತಾಯಿಲ್ಲ. ಆ್ಯಂಡ್ ಅರ್ಥ ಆಗುತ್ತೆ ನಿಮಗೆ ಅಂತ ಅನ್ಕೋತೀನಿ. ಸೊ ಬೆಳಗ್ಗೆನೇ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ಗ್ರೇವಿ ಇದು. ಆ್ಯಂಡ್ ಕ್ವಿಕ್ಕಾಗುತ್ತೆ. ಚಿಕನ್ ಈ ನಾನ್ ವೆಜ್ ಮಾಡೋಕ್ಕೆ ಬರದೇ ಇರೋರು ಕೂಡ ಸಿಂಪಲಾಗಿ ಈ ಒಂದು ಗ್ರೇವಿನ ಮಾಡ್ಕೋಬೋದು. ಮೊದಲಿಗೆ ನಾನು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಹಾಕಿ. ಆನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅದು ಫ್ರೈ ಆಗ್ತಿದ್ದಂಗೆ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಕೂಡ ಬಾಡಿಸಿ, ಆನಂತರ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬಾಡಿಸ್ಬಿಟ್ಟು, ಸ್ವಲ್ಪ ಒಂದು ಮೀಡಿಯಮ್ ಸೈಜ್ 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು. ಒಂದು 10 to 15 ಮಿನಿಟ್ಸಲ್ಲೆಲ್ಲ ಬೆಂದ್ಬಿಡುತ್ತೆ. ಇವಾಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಫ್ಲೇವರ್ಗೋಸ್ಕರ ಅಷ್ಟೇ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೊತ್ತಂಬರಿ ಪುದೀನ ಹಾಕೋದ್ರಿಂದ. ಆ್ಯಂಡ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು, ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮ್ನಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಡ್ರೈ ಪೌಡರ್ಸ್ ಎಲ್ಲ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸಿರೋದ್ರಿಂದ ಸ್ವಲ್ಪ ಕಡಿಮೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟಿಂಟೂ ತಿಂತಾನಲ್ವ ಹಾಗಾಗಿ. ಆ್ಯಂಡ್ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಚಿಕನ್ ಮಸಾಲ, ಸ್ವಲ್ಪ ಕಲರ್ಗೆ ಅಂದ್ಬಿಟ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ. ಆನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕಿದ್ದೀನಿ. ನಾವು ಯಾವುದೇ ಚಿಕನ್ ರೆಸಿಪಿ ಮಾಡಿದ್ರೂ ಪೆಪ್ಪರ್ ಪುಡಿ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ರಾ ಸ್ಮೆಲ್ ಎಲ್ಲ ಬರೋದಿಲ್ಲ. ನಾನ್ ವೆಜ್ಜಲ್ಲಿ ರಾ ಸ್ಮೆಲ್ ಬರುತ್ತಲ್ವ, ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಾವು ಪೆಪ್ಪರ್ ಪುಡಿ ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡ್ಬೋದು ಚಿಕನ್ ಗ್ರೇವಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನಂತೂ ತುಂಬ ಇಷ್ಟಪಟ್ಟು ತಿಂತೀನಿ ಈ ಒಂದು ಗ್ರೇವಿನ. ಇದು ಚಪಾತಿ ಪೂರಿಗೆ ಸಕ್ಕದಾಗಿರುತ್ತೆ. ಆ್ಯಂಡ್ ಟಿಂಟುಗಂತೂ ಫೇವ್ರೇಟ್ ಆಗೋಯಿತು, ಚೆನ್ನಾಗಿ ತಿಂದ ಅವನು ಕೂಡ. ರೈಸ್ಗೆಲ್ಲ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಈ ಒಂದು ರೆಸಿಪಿನ. ಆ್ಯಂಡ್ ನಾನಿಲ್ಲಿ ಕಬಾಬ್ಗೆ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿರ್ತಾ ಇದ್ದೀನಿ. ಇದನ್ನು ಇವಾಗ ಮಾಡಲ್ಲ, ನೈಟ್ಗೆ ಅಂತ ನಾನು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಇಲ್ಲಿ ನಾನು ಒಂದು ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ, ಅಚ್ಚಕಾರದ ಪುಡಿ, ಆಮೇಲೆ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ನಿಂಬೆಹಣ್ಣು, ನಂತರ ತೇಜವ್ರದ್ದು ಕಬಾಬ್ ಪುಡಿ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಇದೆಲ್ಲ ಹಾಕಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ಹಾಕೋದು. ಒಂದೊಂದು ಸರಿ ಧನಿಯಾ ಪುಡಿ ಹಾಕ್ತೀನಿ, ಒಂದೊಂದು ಸರ್ತಿ ಚಿಕನ್ ಮಸಾಲ ಕೂಡ ಹಾಕ್ತೀನಿ. ಬಟ್ ಇವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಹಾಕೋದು. ತುಂಬ ಚೆನ್ನಾಗಾಗುತ್ತೆ, ಈ ರೀತಿ ಟ್ರೈ ಮಾಡಿ. ಯಾವುದೇ ರೀತಿ ನಾವು ಎಣ್ಣೆಗೆ ಹಾಕಿದಾಗ ಅದು ಕೋಟಿಂಗ್ ಎಲ್ಲ ಆಚೆ ಬರೋದು ಆ ಥರ ಎಲ್ಲ ಆಗೋಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಈ ರೀತಿ ಕಬಾಬ್. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಸೊ ಇವಾಗ ಕಲಸಿ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಟಿಂಟು ನಾನು ಕ್ರಿಸ್ಮಸ್ ಕೇಕ್ ತಿಂತಾ ಇದ್ದೀವಿ. ಕ್ರಿಸ್ಮಸ್ ಕೇಕ್ ತಂದಿದ್ದು ಹಸ್ಬೆಂಡ್. ನನಗೂ ಫೇವ್ರೇಟ್, ಟಿಂಟುಗೂ ಫೇವ್ರೇಟ್, ನಿಶಾನ್ಗೂ ಫೇವ್ರೇಟ್. ಪಾಪು ಹೆಂಗಿದೆ ಕೇಕು? ಯಮ್ಮಿ ಯಮ್ಮಿ ಆಗಿದೆಯಂತೆ, ಯಮ್ಮಿ ಯಮ್ಮಿ.
ಇವಾಗ ಅಡುಗೆ ಎಲ್ಲ ಆಗಿದೆ. ಸೊ ಚಿಕನ್ ಸಾಂಬಾರ್ ಮತ್ತು ಚಿಕನ್ ಗ್ರೇವಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಮುದ್ದೆ ಮಾಡಿ ರೈಸ್ ಮಾಡಬೇಕು. ಕಬಾಬು ಕಲಸಿಟ್ಟಿದೆ, ಅದನ್ನು ಡೀಪ್ ಫ್ರೈ ಮಾಡಬೇಕು ಅಷ್ಟೇ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಫ್ರೆಶ್ ಅಪ್ ಆಗಿ ಬಂದೆ. ಕಾಫಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಇಲ್ಲ, ಮುದ್ದೆ ರೈಸ್ ಅಷ್ಟೇ. ಆಮೇಲೆ ಕಬಾಬ್ ಮಾಡಬೇಕು ಅಷ್ಟೇ. ಕಬಾಬ್ನ ಊಟ ಮಾಡುವಾಗ ಮಾಡ್ಕೋತೀನಿ. ಸೆಕೆಂಡ್ ಟೈಮ್ ಇದು ತರಿಸಿ ತಿಂತಾರೋದು ನಾವು. ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಮಾಡ್ತೀನೋ. ಫ್ರೂಟ್ ಕೇಕ್, ಕ್ರಿಸ್ಮಸ್ ಕೇಕ್. ಆ್ಯಂಡ್ ನಾಳೆ ಕ್ರಿಸ್ಮಸ್ ಟ್ರೀ ಇಂದ ನಮ್ಮ ಮನೇಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಟ್ಟರೆ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಕ್ರಿಸ್ಮಸ್ ಟ್ರೀ ಇಟ್ಟು ಡೆಕೋರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಕೇಕ್ ತಿಂದ್ಬಿಟ್ಟು ಕಾಫಿ ಕುಡಿದ್ರೆ ಸಪ್ಪೆ ದಪ್ಪೆ ಇರುತ್ತೆ, ಏನು ಮಾಡೋದು. ನಾನು ತಿಂತಾಯಿದ್ವಿ. ನಾವು ಮದುವೆಗೆ ಮುಂಚೆ ಕ್ರಿಸ್ಟಿಯನ್ ಆಗಿರುವಾಗ ನಮ್ಮ ಚರ್ಚಲ್ಲಿ ಇದು ಕೊಡ್ತಾಯಿದ್ರು. ನನ್ನ ಫೇವ್ರೇಟ್ ಇದು. ನ್ಯೂ ಇಯರ್ ಕೊಡ್ತಾಯಿದ್ರು, ಬಟ್ ಕ್ರಿಸ್ಮಸ್ ಕೇಕ್ ಕೊಡ್ತಾ ಇರಲಿಲ್ಲ, ಬಟ್ ನ್ಯೂ ಇಯರ್ ಕೊಡ್ತಾಯಿದ್ರು. ಓಕೆ, ಕಾಫಿ ಕೊಟ್ಬಿಟ್ಟು ಮತ್ತೆ ಸಿಗ್ತೀವಿ. ಡನ್ ಡನ್ ಹೇಳು ಮಗನೇ. ಡನ್. ಓಕೆ, ಡನ್ ಡನ್ ಡನ್. ಆ್ಯಂಡ್ ಮತ್ತೆ ನಾನು ಸಂಜೆಯಿಂದ ಬ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹಾಗೆ ರೆಸ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನಿಶಾನ್ಗೆ ಅಮ್ಮ ಆಗಿದೆ ಅಂತ ಹೇಳಿದ್ನಲ್ವ, ಸೊ ಅವ್ರ ಪಾಪ ಅದು ಬೇವಿನ ಸೊಪ್ಪೆಲ್ಲ ಉಜ್ಜಿ ಸ್ನಾನ ಮಾಡಿಸ್ತಿದ್ರು. ಸೊ ಹಾಗಾಗಿ ನಾನು ಕೆಲಸ ಮಾಡಿಕೊಂಡು ಮತ್ತೆ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ಅಣ್ಣ ತಮ್ಮ ಇಬ್ಬರು ಆಟ ಆಡ್ತಾಯಿದ್ದಾರೆ. ಸಂಜೆ ಟೈಮ್ ಏನಂದರೆ ನಾನು ಅಡುಗೆ ಮಾಡುವಾಗ ಅವರನ್ನು ಆಟ ಆಡಿಸ್ಕೊಂಡಿರ್ತಾನೆ. ಸೊ ಇಲ್ಲಾಂದರೆ ಕಿಚನ್ಗೆ ಬಂದು ಟಿಂಟು ಅಳೋದು ಎತ್ಕೊ ಅನ್ನೋದು ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಣ್ಣನ ಜೊತೆ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಈವ್ನಿಂಗ್ ಟೈಮ್ ಇವರು ಈ ಥರ ಆಟ ಆಡ್ಕೊತಾರೆ, ನಾನು ನಂದು ಏನೇನು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೋತೀನಿ. ಅಡುಗೆ ಎಲ್ಲ ಆಗಿದ್ದರಿಂದ ಏನೂ ಅಷ್ಟು ಕೆಲಸ ಇರಲಿಲ್ಲ. ಮಧ್ಯಾಹ್ನ ವಾಶ್ ಮಾಡಿಟ್ಟಿದ್ದ ಪಾತ್ರೆ ಎಲ್ಲನೂ ಜೋಡಿಸ್ಕೋತಾ ಇದ್ದೀನಿ. ಮಧ್ಯಾಹ್ನನೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದರಿಂದ ಇವಾಗ ನೈಟ್ ಸ್ವಲ್ಪ ರೆಸ್ಟ್ ಟೈಮ್ ಆಗಿರುತ್ತೆ. ಸೊ ಏನು ಕೆಲಸ ಇರಲಿಲ್ಲ ಅಡುಗೆದು. ಬರೀ ಮುದ್ದೆ, ರೈಸ್ ಮತ್ತು ಕಬಾಬ್ ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ವ, ಸೊ ಇದನ್ನಿಷ್ಟು ಮಾಡೋದಿತ್ತು. ಇವಾಗ ಟಿಂಟುಗೆ ನಿಶಾನ್ಗೆ ಮೊದಲು ಕಬಾಬ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಟೈಮ್ ಆಲ್ರೆಡಿ 8:30 ಆಗಿತ್ತು. ಟಿಂಟು ಊಟದ ಟೈಮ್ ಇದು. ರೈಸ್ ಕೂಡ ಆಗಿತ್ತು, ಅವನು ವೆಯ್ಟ್ ಮಾಡ್ಕೊಂಡು ಕೂತಿದ್ದಾನೆ. ಅದಕ್ಕೆ ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಅವ್ನ ಫೇವ್ರೆಟ್ ಬೇರೆ. ಸೊ ಅದಕ್ಕೆ ಇವಾಗ ನಿಶಾನ್ಗೆ ಅವನಿಗೆ ಊಟಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅವರಿಬ್ಬರಿಗೆ ಮಾತ್ರ ಕಬಾಬ್ನ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಇನ್ನೂ ಬರೋದು ಲೇಟು. ಸೊ ಹಾಗಾಗಿ ಅವ್ರು ಬಂದಮೇಲೆ ನನಗೆ ಅವ್ರಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನಿಶಾನ್ಗೆ ಮತ್ತು ಟಿಂಟುಗೆ ಮಾತ್ರ ಕಬಾಬ್ ಮಾಡ್ತಾಯಿದ್ದೀನಿ. ಸೈಲೆಂಟಾಗಿ ಕುತ್ಕೊಂಡಿದ್ದಾನೆ. ನಾನು ಒಬ್ಬಳೇ ಇದ್ದರೆ ಅಂದರೆ ನಾನು ಈ ಥರ ಕೆಲಸ ಮಾಡ್ತಾಯಿದ್ರೆ ಸೈಲೆಂಟಾಗಿ ಕುತ್ಕೋತಾನೆ. ನಾನು ಏನಾದರೂ ಸುಮ್ಮನೆ ಹೋಗಿ ಹಾಲಲ್ಲಿ ಕೂತಿದ್ದೆ ಅಂದರೆ ಆಟ ಏನಾದ್ರು ತೀಟೆ ಮಾಡೋದು, ಎತ್ಕೊ ಅನ್ನೋದು ಈ ಥರ ಮಾಡ್ತಾನೆ. ಅಡುಗೆ ಮಾಡುವಾಗ ಏನಿಲ್ಲ, ಬಂದು ಆರಾಮಾಗಿ ಕೂರಿಸು ಅಂತ ಹೇಳ್ತಾನೆ. ಈ ಥರ ಕೂರಿಸಿದ್ರೆ ಸೈಲೆಂಟಾಗಿರ್ತಾನೆ. ಇಲ್ಲಾಂದರೆ ಹೋಗಿ ಅವ್ರ ಅಣ್ಣನ ಜೊತೆ ಆಟ ಆಡ್ತಾನೆ. ಅವ್ರ ಅಣ್ಣ ಸ್ಕೂಲ್ಗೆ ಹೋದರೆ ಮಾತ್ರ ಫುಲ್ ಗಪ್ಚುಪ್ ಸೈಲೆಂಟಾಗಿರ್ತಾನೆ. ನಾನು ಹೊಡಿತೀನಿ ಬೈತೀನಿ ಅಂತ, ಬಟ್ ನಾನು ಹೊಡೆಯಲ್ಲ. ಆದರೆ ಸ್ವಲ್ಪ ಭಯ ಪಡ್ತಾನೆ ಯಾರೂ ಇಲ್ಲ ಅಂದರೆ. ಯಾರಾದರೂ ಇದ್ದರೆ ಮಾತ್ರ ಈ ಥರ ಆಟ ಮಾಡೋದು. ಇವಾಗ ಕಬಾಬ್ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾನೆ. ಅವನಿಗೆ ಹಸ್ಬೆಂಡ್ ಥರ ಅವನು ನಾನ್ ವೆಜ್ ಇಷ್ಟಪಟ್ಟು ತಿಂತಾನೆ. ಬಟ್ ನಿಶಾನ್ ಹಂಗಲ್ಲ, ನನ್ನ ಥರ ಅವನು. ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ನಾನ್ ವೆಜ್. ಅಂದರೆ ತಿಂತೀನಿ, ಜಾಸ್ತಿ ಎಲ್ಲ ತುಂಬ ಅದು ಇರಲೇಬೇಕು ಅನ್ನೋದು ಆ ಥರ ಎಲ್ಲ ಏನಿಲ್ಲ ನನಗೆ. ನಿಶಾನು ಹಾಗೆ. ಅಂದರೆ ನಿಶಾನ್ ಕಬಾಬ್ನ ಇಷ್ಟಪಟ್ಟು ತಿಂತಾನೆ, ಸಾಂಬಾರೆಲ್ಲ ಅಷ್ಟು ಇಷ್ಟಪಡಲ್ಲ. ಬಟ್ ಟಿಂಟು ಆ ಥರ ಅಲ್ಲ, ಅವ್ರ ಪಪ್ಪ ಥರ ಅವನು ನಾನ್ ವೆಜ್ ಪ್ರಿಯ ಅವನು. ಆ್ಯಂಡ್ ಗ್ರೇವಿ ಕೂಡ ಬಿಸಿ ಮಾಡ್ತಾಯಿದ್ದೀನಿ ಅವ್ರಿಗೆ ಹಾಕ್ಕೊಡೋಣ ಅಂತ.
ಚಪಾತಿಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ ಒಂದು ಗ್ರೇವಿ. ಟ್ರೈ ಮಾಡಿ. ವಿತಿನ್ 10 to 15 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ಬೇಗನೂ ಮಾಡ್ಕೋಬೋದು. ಹಾಯ್ ಹಾಯ್, ಎಲ್ಲರದ್ದು ಊಟ ಆಯ್ತಾ? ಬೂವ ಆಯ್ತಾ ಕೇಳಿ? ಬೂವ ಆಯ್ತಾ ಎಲ್ಲರದ್ದು? ಟಿಂಟುದು ಇವಾಗ ಬೂವ ಆಗುತ್ತೆ. ಕಬಾಬ್ ಆಗಿದ ತಕ್ಷಣ ಬೂವ. ಕಬಾಬ್ ಟಿಂಟು ಫೇವ್ರೇಟ್. ಆಮದು ಎಷ್ಟಿಷ್ಟ ಕಬಾಬ್ ಅಂದರೆ? ಅಷ್ಟೊಂದು ಇಷ್ಟನಾ? ಓಕೆ ಫ್ರೆಂಡ್ಸ್, ಕಬಾಬ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಚಿಕನ್ ಗ್ರೇವಿ ಇಲ್ಲಿ ಬಿಸಿಗಿಟ್ಟಿದ್ದೀನಿ. ಅಲ್ಲಿ ರೈಸ್ ಆಗಿದೆ. ಆ್ಯಂಡ್ ಮುದ್ದೆ ಮಾಡಬೇಕು. ಮುದ್ದೆ ಸ್ವಲ್ಪ ಲೇಟಾಗಿ ಮಾಡೋಣ. ಇನ್ನು ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಫಸ್ಟು ಟಿಂಟು ಊಟ ಮಾಡಿಸ್ಬೇಕಲ್ವ, ಅದಕ್ಕೆ ಅವ್ನಿಗೆ ಮಾತ್ರ ಸ್ವಲ್ಪ, ಅವನಿಗೆ ನಿಶಾನ್ಗೆ ಸ್ವಲ್ಪ ಕಬಾಬ್ ಮಾಡ್ತಿದ್ದೀನಿ. ನಾನು ಹಸ್ಬೆಂಡ್ ಆಮೇಲೆ ಮಾಡ್ಕೊಳ್ಳೋಣ ಅಂತ. ಇವಾಗ ಅವರಿಬ್ಬರಿಗೆ ಫಸ್ಟ್ ಊಟ ಹಾಕಿಬಿಟ್ಟು ಆಮೇಲೆ ನಾವು ತಿನ್ನೋದು. ಓಕೆ ಫ್ರೆಂಡ್ಸ್, ಈ ಒಂದು ಪುಟ್ಟ ಬ್ಲಾಗ್, ಸಂಡೆಯ ಪುಟ್ಟ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಾಯ್ ಹೇಳ್ಮುದ್ದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರು ಟೇಕ್ ಕೇರ್, ಹ್ಯಾವ್ ನೈಸ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.